ನಮಸ್ಕರಿಸ್ತಾ ಅತಿ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತನ್ನು ಹೇಳ್ತೀನಿ. ಇದು ರಾಜ್ಯಾದ್ಯಂತ ಎಲ್ಲ ಗ್ರಾಮಗಳಿಗೂ ಎಲ್ಲ ಗ್ರಾಮ ಪಂಚಾಯಿತಿಗೆ ಜಾಥಾ ಹೋಗಬೇಕು, ಸಂವಿಧಾನದ ಅರಿವು ಮೂಡಿಸಬೇಕು ಅನ್ನೋ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ಗಳಿಗೆ ಸರ್ಕಾರ ಕೊಟ್ಟಿದೆ. ರಾಜ್ಯದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ, ಕೋಲಾರ 2ನೇ ಸ್ಥಾನದಲ್ಲಿದೆ. ಅದರ ಅರ್ಥ ನಮ್ಮ ಗ್ರಾಮಸ್ಥರು ಬಹಳ ಮುತುವರ್ಜಿ ವಹಿಸಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ಈ ಸಂವಿಧಾನದ ಅರಿವು ಮೂಡಿಸುವಂಥ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಮಾಧ್ಯಮ ಮಿತ್ರರು ಅದು ಪೇಪರಲ್ಲೆಲ್ಲ ಹಾಕಿಸಿ ಮಾಧ್ಯಮದಲ್ಲಿ ಅದನ್ನು ಕಳಿಸ್ಕೊಟ್ಟು ನಮಗೆ ಆದಷ್ಟು ಜನರನ್ನ ಮುಟ್ಟೋ ರೀತಿಯಲ್ಲಿ ಸಹಕಾರಿಯಾಗಿದ್ದಾರೆ. ಈ ಎಲ್ಲ ಇದರಿಂದ ನಾವು ಕೋಲಾರ 2ನೇ ಸ್ಥಾನದಲ್ಲಿ ಇವತ್ತಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ಭಾಳಷ್ಟು ಜನ ಇದ್ದಾರೆ. ನಾನು ಒಂದೆರಡು ವಿಷಯ ನನಗೆ ಗೊತ್ತಿರುತ್ತೆ ಹೇಳಿ ನಾನು ಮುಗಿಸ್ತೀನಿ. ಸಂವಿಧಾನ ರಚನೆ ಆಗಿದ್ದು ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ, ಭಾಳಷ್ಟು ದಿನ ಇಡೀ ಕೂತು ಚರ್ಚೆಗಳನ್ನು ಮಾಡಿ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬ ಮುಖಂಡರು ಸೇರಿ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ ಯಾವ್ಯಾವ ರೀತಿಯ ಆಡಳಿತ ಇದೆ, ಅಲ್ಲಿ ಅದು ಯಾವ ಥರ ಅವರು ಅದನ್ನು ಒಪ್ಕೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಜನರಿಗೆ ಮುಟ್ಟುವಂಥದ್ದಿದೆ ಅಂಥದನ್ನು ಭಾಳಷ್ಟು ಚರ್ಚೆಗಳನ್ನು ಮಾಡಿ ಭಾಳಷ್ಟು ಟೈಮ್ ಕೊಟ್ಟು ಪ್ರತಿಯೊಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರತಿಯೊಂದು ಏನೇ ವಿಷಯ ಸೇರಿಸ್ಬೇಕಂದ್ರೂ ಅದರದ್ದು ನಮ್ಮ ಜನರಿಗೆ ಏನು ಉಪಯೋಗ, ಅದರಿಂದ ನಮ್ಮ ಜನರಿಗೆ ಏನು ತೊಂದರೆ ಆಗ್ಬೋದು ಅನ್ನೋಂಥದ್ದು ಸೂಕ್ಷ್ಮವಾಗಿ ಚರ್ಚೆ ಮಾಡಿ ಬಹಳ ಮುತುವರ್ಜಿ ವಹಿಸಿ ನಮ್ಮ ಹಿರಿಯರು ಇದು ಸಂವಿಧಾನ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಲಿಖಿತ ಸಂವಿಧಾನ, ಅದು ಈ ಭೂಮಿ ಮೇಲೇನೆ ಲಿಖಿತವಾದ ಸಂವಿಧಾನ ಇಷ್ಟು ದೊಡ್ಡದು ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನ ಒಂದು ಲಿಖಿತ ಸಂವಿಧಾನ. ನಾವು ಎಲ್ಲ ದೇಶಗಳಲ್ಲಿ ಇರೋವಂಥ ಒಳ್ಳೆ ವಿಚಾರಗಳನ್ನು ಆಯ್ಕೊಂಡು ಒಂಥರ ಹೂವಿನ ಗುಚ್ಛ ತಯಾರಿ ಮಾಡಬೇಕಾದ್ರೆ ಒಳ್ಳೊಳ್ಳೆ ಹೂವುಗಳನ್ನ ಸೇರಿಸ್ತೀವಲ್ಲ, ಆ ಥರ ಸೇರಿಸ್ಕೊಂಡು ನಮ್ಮ ಸಂವಿಧಾನ ರಚನೆ ಆಗಿದೆ. ಅದು ಬಹಳ ಮಹತ್ತರವಾದಂಥ ನಮ್ಮ ಜೀವನಕ್ಕೆ ಒಂದು ದಾರಿದೀಪ ಆದಂಥ ಒಂದು ಸಂವಿಧಾನ. ಪ್ರತಿಯೊಬ್ಬರೂ ನಾವು ಇವತ್ತು ಇಷ್ಟು ಸ್ವಾತಂತ್ರ್ಯವಾಗಿದ್ದೀವಿ, ನಮ್ಮ ಇಚ್ಛೆ ಬಂದಾಗ ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಆ ಕಾರಣ ಸಂವಿಧಾನ ಇರೋದು, ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಸಂವಿಧಾನದ ಬಗ್ಗೆ ತಿಳುವಳಿಕೆ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಪ್ರತಿಯೊಂದು ಯಾವುದೇ ಕೋರ್ಸ್ ನಡೀಲಿ, ಬೇಕಾದ್ರೆ ಡಿಗ್ರಿ ಕೋರ್ಸ್ ಇರ್ಬೋದು, ಇಲ್ಲ ಇಂಜಿನಿಯರಿಂಗ್ ಕೋರ್ಸ್ ಇರ್ಬೋದು, ಮೆಡಿಕಲ್ ಕೋರ್ಸ್ ಮಾಡ್ತಾ ಇರ್ಬೋದು, PUCಯಲ್ಲಿ ಡಿಗ್ರಿಯಲ್ಲಿ ಮತ್ತು MA ಮಾಡೋಂಥ ಇವ್ರಿಗೂ ಅದನ್ನು ಒಂದು ಸಬ್ಜೆಕ್ಟಾಗಿ ನಮ್ಮ ಸಂವಿಧಾನ ಓದಬೇಕು, ಅದರ ಆಶೋತ್ತರಗಳನ್ನ ಜನರು ತಿಳ್ಕೋಬೇಕು ಅನ್ನೋ ಕಾರಣದಿಂದ ಶಾಲೆಯಲ್ಲಿ ನಾವೆಲ್ಲ ಓದ್ತಾ ಇದ್ವಿ. ನಾನು ಕಾಲೇಜಲ್ಲಿದ್ದಾಗ ನಮಗೆ ಸಂವಿಧಾನ ಓದೋದಿರಲಿಲ್ಲ. ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ತೊಗೊಂಡವ್ರು ಮಾತ್ರ ಸಂವಿಧಾನ ಬಗ್ಗೆ ತಿಳ್ಕೊತಾ ಇದ್ವಿ. ಅದನ್ನು ಅರ್ಥಕೊಂಡು ಪ್ರತಿಯೊಂದು ಸಬ್ಜೆಕ್ಟ್ ಜೊತೆಗೂ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಪ್ರತಿಯೊಂದು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ತಿಳ್ಕೊತಾರೆ, ಅವ್ರಿಗೆ ಸಂವಿಧಾನದಲ್ಲಿ ಏನೇನು ವಿಷಯ ಇದೆ ಅನ್ನೋಂಥ ಅರಿವು ಮೂಡ್ತಾ ಇದೆ. ಹಾಗಾಗಿ ಬಹಳಷ್ಟು ತಿಳುವಳಿಕೆ ಇರೋಂಥ ಪ್ರಜೆಗಳು ನಮ್ಮ ದೇಶದಲ್ಲಿ ಈಗ ನಾವು ಕಾಣಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಈ ಸಂವಿಧಾನ ಏನು ನಾವು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದರ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.